ಅವತ್ತು ಮಾರ್ಚ್ 1991 JRD ಟಾಟಾ ಅವರು ಸರ್ ರತನ್ ಟಾಟಾ ಅವ್ರನ್ನ ಟಾಟಾ ಗ್ರೂಪ್ಸ್ನ ಚೇರ್ಮನ್ ಆಗಿ ಆಯ್ಕೆ ಮಾಡ್ತಾರೆ. ಆಯ್ಕೆ ಆದ ಕೆಲವೇ ಗಂಟೆಗಳಲ್ಲಿ ಮಾತು ಶುರು ಆಗ್ತವೆ. ಇವರಿಗೆ ಈ ಬಿಸ್ನೆಸ್ ಬಗ್ಗೆ ಸ್ವಲ್ಪನೂ ಐಡಿಯಾ ಇಲ್ಲ, ಇವ್ರು ಹೆಂಗೆ ಈ ಬಿಸ್ನೆಸ್ನ ನಡೆಸ್ತಾರೆ ಅಂತ. ಆದರೆ ಸರ್ ರತನ್ ಟಾಟಾ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ ಆ ರೀತಿ ಮಾತಾಡಿದವ್ರಿಗೆಲ್ಲ ಅವರ ಕೆಲಸದಿಂದನೇ ಮುಟ್ಟಿ ನೋಡ್ಕೊಳ್ಳೋ ಥರ ಉತ್ತರ ಕೊಡ್ತಾರೆ. ರತನ್ ಟಾಟಾ ಅವರು ಟಾಟಾ ಗ್ರೂಪ್ಸ್ಗೆ ಚೇರ್ಮನ್ ಆದಮೇಲೆ ಟಾಟಾ ಗ್ರೂಪ್ಸ್ ಕುದುರೆ ಥರ ಕೈಗೆ ಸಿಗದೆ ಇರೋ ಥರ ಓಡುತ್ತೆ. ಕುದುರೆನ ಯಾವ ಥರ ಓಡಿಸ್ತಾರೆ ಅಂದರೆ ಸರ್ ರತನ್ ಟಾಟಾ 24,000 ಕೋಟಿ ಇರೋ ಟರ್ನ್ ಓವರ್ 33.45 ಲಕ್ಷ ಕೋಟಿಗೆ ಬಂದು ತಲುಪಿದೆ. ಇವತ್ತು ಬರೀ ಬೆಳೆದು ನಿಂತಿರೋ ಮರ ನೋಡಿ ಖುಷಿ ಪಡೋದಲ್ಲ, ಅದಕ್ಕೆ ನೀರು ಹಾಕಿ ಬೆಳೆಸಿರೋರ್ನು ಕೂಡ ನೆನೆಸ್ಬೇಕಾಗುತ್ತೆ. ಅವರೇ ಜಮ್ಶೆಡ್ಜಿ ಟಾಟಾ. 1874ರಲ್ಲಿ ಜಮ್ಶೆಡ್ಜಿ ಟಾಟಾ ನಾಗ್ಪುರಲ್ಲಿ ಅವರ ಫಸ್ಟ್ ಕಾಟನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ಎಂಬ್ರೇಸ್ ಮಿಲ್ ಅಂತ. ಸ್ಟಾರ್ಟ್ ಮಾಡಿದಾಗ ಜಮ್ಶೆಡ್ಜಿ ಟಾಟಾಗೆ ದೊಡ್ಡ ತಲೆನೋವು ಸ್ಟಾರ್ಟ್ ಆಗುತ್ತೆ. ಎಂಪ್ಲಾಯೀಸ್ ಕರೆಕ್ಟ್ ಆಗಿ ಕೆಲ್ಸಕ್ಕೆ ಬರದೇ ಇರೋದು. ಆಗ ಅವರು ತಲೆ ಓಡಿಸಿ ಒಂದು ಪ್ಲಾನ್ ಮಾಡ್ತಾರೆ. ನೀವೆಲ್ಲ ಇವಾಗ ಏನ್ ಕೇಳ್ತಾ ಇದ್ದೀರಾ, ಪ್ರಾವಿಡೆಂಟ್ ಫಂಡ್ ಮತ್ತೆ ಎಂಪ್ಲಾಯೀಸ್ ಫ್ಯಾಮಿಲಿಗೆ ಮೆಡಿಕಲ್ ತೊಂದರೆ ಆದರೆ ಮೆಡಿಕಲ್ ಇನ್ಶೂರೆನ್ಸ್ ಅಂತ. ಆದರೆ ಜಮ್ಶೆಡ್ಜಿ ಟಾಟಾ ಇದನ್ನ 1877ರಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ರು. ಅಷ್ಟೇ ಅಲ್ಲ, ಫ್ಯಾಕ್ಟ್ರಿ ಎಂಪ್ಲಾಯೀಸ್ಗೆ ಎಂಟರ್ಟೈನ್ಮೆಂಟ್ಗಾಗಿ ಫ್ಯಾಮಿಲಿ ಪ್ರೋಗ್ರಾಮ್ಸ್, ಸ್ಪೋರ್ಟ್ಸ್ನ ಮಾಡ್ತಾ ಇದ್ರು. ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು ಅವರಿಗೆ ಒಳ್ಳೆ ರಿವಾರ್ಡ್ ಕೂಡ ಸಿಗ್ತಾ ಇತ್ತು. ಇದರಿಂದ ಎಂಪ್ಲಾಯೀಸ್ ಮೋಟಿವೇಟ್ ಕೂಡ ಆಗ್ತಾ ಇತ್ತು ಮತ್ತು ಎಂಪ್ಲಾಯೀಸ್ಗೆ ವರ್ಕ್ ಮಧ್ಯೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಾ ಇತ್ತು. ಈ ಪಾಲಿಸಿ ಇವಾಗಲೂ ಕೂಡ ಎಲ್ಲ ಟಾಟಾ ಕಂಪ್ನಿಯಲ್ಲೂ ಫಾಲೋ ಮಾಡ್ತಾ ಇದ್ದಾರೆ. ಈಗ ಮತ್ತೆ ರತನ್ ಟಾಟಾ ಅವ್ರ ಬಗ್ಗೆ ನೋಡ್ತಾ ಬಂದರೆ, ರತನ್ ಟಾಟಾ ಅವರು ಟಾಟಾ ಗ್ರೂಪ್ಸ್ಗೆ ಚೇರ್ಮನ್ ಆಗಿ ಮಾಡಿದ ಫಸ್ಟ್ ಕೆಲಸನೇ ಲಾಸ್ ಅಲ್ಲಿ ನಡೀತಿದ್ದ ಎಂಬ್ರೇಸ್ ಮಿಲ್ನ ಪ್ರಾಫಿಟ್ಗೆ ತರ್ತಾರೆ. ನಂತರ ಟಾಟಾ ಟೆಲ್ಕೋದಲ್ಲಿ ಲೇಬರ್ಸ್ಗೆ ರೆಸ್ಟ್ ಕೊಡದೇನೆ ಕೆಲಸ ಮಾಡಿಸ್ತಾ ಇರ್ತಾರೆ. ಆ ಬಿಗ್ಗೆಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನಂತರ ಅದೇ ಟಾಟಾ ಟೆಲ್ಕೋ ಕಂಪನಿ ಅದರ ಇನ್ಕಮ್ 3 ಕೋಟಿಯಿಂದ 200 ಕೋಟಿಗೆ ಹೋಗುತ್ತೆ. ನಂತರ ಟಾಟಾ ಗ್ರೂಪ್ಸ್ ಹೊರಗಡೆಯಿಂದ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಒಂದು ಬಾರಿ ರತನ್ ಟಾಟಾ ಅವರು ಟಾಟಾ ಗ್ರೂಪ್ಸ್ನ ಚೇರ್ಮನ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ಟಾಟಾ ಗ್ರೂಪ್ಸ್ ತುಂಬ ವಿಷಯದಲ್ಲಿ ಹಿಂದೆ ಇದೆ ಅಂತ. ಅಂದರೆ ಐ ಟೆಕ್ನಾಲಜಿ ಲೈಕ್ ಕಂಪ್ಯೂಟಿಂಗ್, AI ಈ ವಿಷಯದಲ್ಲಿ ಟಾಟಾ ಗ್ರೂಪ್ ತುಂಬ ವರ್ಷದಿಂದ ಯಾವುದೇ ಡೆವಲಪ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಅಲ್ಲಿಂದ ಸರ್ ರತನ್ ಟಾಟಾ ಅದರಲ್ಲಿ ಜಾಸ್ತಿ ಒತ್ತು ಕೊಡ್ತಾ ಹೋಗ್ತಾರೆ. ನಂತರ ಅವ್ರು ಅನ್ಕೊಂತಾರೆ, ಇಂಡಿಯಾದ್ದು ಅಂತ ಯಾಕೆ ಒಂದೇ ಒಂದು ಕಾರ್ ಇಲ್ಲ, ಇಂಡಿಯಾದಲ್ಲಿ ಯಾಕೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ಸರ್ ರತನ್ ಟಾಟಾ 1995ರಲ್ಲಿ ಡಿಸೈಡ್ ಮಾಡ್ತಾರೆ 100% ಇಂಡಿಯನ್ ಕಾರ್ನ ಪ್ರೊಡಕ್ಷನ್ ಮಾಡಬೇಕು ಅಂತ. ಮತ್ತು ಆ ಕಾರಲ್ಲಿ ಎಲ್ಲ ಥರದ ಫ್ಯೂಚರ್ ಇರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಲೈಕ್ ಕಾರ್ ಸ್ಪೇಷಿಯಸ್ ಆಗಿರಬೇಕು, ಫ್ಯೂಚರಿಸ್ಟಿಕ್ ಆಗಿರಬೇಕು, ಅಫೋರ್ಡಬಲ್ ಆಗಿರಬೇಕು ಮತ್ತು ಹೈ ಮೈಲೇಜ್ ಕೊಡಬೇಕು ಅಂತ. ಆದರೆ ಅವರಿಗೆ ಒಂದು ದೊಡ್ಡ ಚಾಲೆಂಜ್ ಎದುರಾಗುತ್ತೆ. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಮಾಡಬೇಕು ಅಂದರೆ ಅರೌಂಡ್ ಕಾಸ್ಟ್ ಬಂದ್ಬಿಟ್ಟು $2 ಬಿಲಿಯನ್ ಬೇಕಾಗಿರುತ್ತೆ. ಆ ಟೈಮಲ್ಲಿ ಈ ದುಡ್ಡು ತುಂಬ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆಗ ರತನ್ ಟಾಟಾ ಅವರು ಒಂದು ಜುಗಾಡ್ ಮಾಡ್ತಾರೆ. ಅಮೇರಿಕಾದ ನಿಸಾನ್ ಪ್ಲ್ಯಾಂಟ್ನ 1/5 ಕಾಸ್ಟಲ್ಲಿ ಬೈ ಮಾಡ್ತಾರೆ. ಎಂಟೈರ್ ಪ್ಲ್ಯಾಂಟ್ನ ಬಿಚ್ಕೊಂಡ್ಬಂದು ಇಂಡಿಯಾದಲ್ಲಿ ಪುಣೆಗೆ ತಂದು ಮತ್ತೆ ರೀಬಿಲ್ಡ್ ಮಾಡ್ತಾರೆ. ನಂತರ ಆ ಕಾರ್ನ ಖುದ್ದಾಗಿ ರತನ್ ಟಾಟಾ ಅವರೇ ನಿಂತು ಡಿಸೈನ್ ಮಾಡ್ತಾರೆ. ಫೈನಲಿ 1998ರಲ್ಲಿ ಆ ಕಾರ್ ಲಾಂಚ್ ಆಗುತ್ತೆ. ಅದೇ ಟಾಟಾ ಇಂಡಿಕಾ. ಅಂದರೆ ಟಾಟಾ ಇಂಡಿಕಾ ಯಾವ ಥರ ಹೆಸರು ಬಂತು ಅಂದರೆ, ಇಂಡಿಯನ್ನಿಂದ INDI ತಗೊಂಡು ಕಾರ್ ಇಂದ CA ತಗೊಂಡು ಟೋಟಲ್ ಟಾಟಾ ಇಂಡಿಕಾ ಅಂತ ಲಾಂಚ್ ಮಾಡ್ತಾರೆ. ನಂತರ ಸರ್ ರತನ್ ಟಾಟಾ ಆಟೋಮೊಬೈಲ್ಸ್ ಮತ್ತು ಟೆಕ್ನಾಲಜಿ ಕಡೆ ಫೋಕಸ್ ಮಾಡ್ತಾರೆ. ಆ ಟೈಮಲ್ಲಿ TCS ಕೇವಲ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಮಾತ್ರ ಕೊಡ್ತಾ ಇರುತ್ತೆ. ಲೈಕ್ ಡೇಟಾ ಎಂಟ್ರಿ, ಬುಕ್ ಕೀಪಿಂಗ್ ಅಷ್ಟೇ ಆಗಿರುತ್ತೆ. ಇದು ತುಂಬ ಬೇಸಿಕ್ ಲೆವೆಲ್ ಆಗಿರುತ್ತೆ. ಆಗ ರತನ್ ಟಾಟಾ TCSನ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿಂದ ಸಾಫ್ಟ್ವೇರ್ ಸರ್ವಿಸ್ಗೆ ಶಿಫ್ಟ್ ಮಾಡ್ತಾರೆ. ನಂತರ TCS ವರ್ಲ್ಡ್ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಆಗಿ ಬೆಳೆಯುತ್ತೆ ಮತ್ತು ಇಂಡಿಯಾದ ಬಿಗ್ಗೆಸ್ಟ್ IT ಕಂಪನಿ ಆಗುತ್ತೆ. ಇವತ್ತು ಇದರ ಮಾರ್ಕೆಟ್ ಕ್ಯಾಪ್ 14.24 ಲಕ್ಷ ಕೋಟಿ. ಅಂದರೆ ಈ ದುಡ್ಡಲ್ಲಿ ಕರ್ನಾಟಕಕ್ಕೆ 3ರಿಂದ 4 ಬಾರಿ ಬಜೆಟ್ ಆಗ್ಬೋದು. TCS ಸಕ್ಸಸ್ ಆದಮೇಲೆ ಮತ್ತೆ ರತನ್ ಟಾಟಾ ಅವರು ಟಾಟಾ ಮೋಟಾರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಜನ ಮಿಡಲ್ ಕ್ಲಾಸ್ ಇರೋ ಕಾರಣ ಅವರು ಕಾರ್ನ ಖರೀದಿ ಮಾಡೋಕ್ಕೆ ಆಗ್ತಾ ಇರಲ್ಲ. ಸೊ ಎವ್ರಿ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಕಾರ್ ಖರೀದಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮತ್ತು ಇನ್ನೊಂದು ದೊಡ್ಡ ಕಾರಣ ಸೇಫ್ಟಿ. ಒಂದು ಸ್ಕೂಟರ್ ಬದಲು ಅದೇ ಬೆಲೆಗೆ ಕಾರ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮತ್ತೆ ರತನ್ ಟಾಟಾ ಅವರೇ ಖುದ್ದಾಗಿ ಆ ಕಾರ್ನ ಡಿಸೈನ್ ಮಾಡ್ತಾರೆ. ನಂತರ ರತನ್ ಟಾಟಾ ಅವರು ಜನರಿಗೆ ಪ್ರಾಮಿಸ್ ಮಾಡಿರ್ತಾರೆ 1
ಲಕ್ಷಕ್ಕೆ ನಿಮಗೆ ಕಾರ್ ಕೊಡ್ತೀನಿ ಅಂತ. ಆ ಪ್ರಾಮಿಸ್ ನಿಜ ಆಗೋ ಟೈಮ್ ಬಂದೇ ಬಿಡುತ್ತೆ. 2009ರಲ್ಲಿ ಪ್ರಾಮಿಸ್ ಮಾಡ್ದಂಗೆ 1 ಲಕ್ಷಕ್ಕೆ ಟಾಟಾ ನ್ಯಾನೋನ ಲಾಂಚ್ ಮಾಡ್ತಾರೆ. ಆದರೆ ನಮ್ಮ ದೇಶದ ಜನತೆ ತುಂಬ ಅಚ್ಚುಕಟ್ಟಾಗಿ ಟಾಟಾ ನ್ಯಾನೋನ ಫೇಲ್ ಮಾಡ್ತಾರೆ. ನಮ್ಮ ದೇಶದ ಜನರಿಗೆ ಇಂಥ ಕಾರ್ ಬೇಕಾಗಿಲ್ಲ. 20-30 ಲಕ್ಷ ಕಾರ್ ತಗೋತಾರೆ, ಲೈಫ್ ಪೂರ್ತಿ EMI ಕಟ್ಕೊಂಡು ಸಾಯ್ತಾರೆ. ಸರ್ ರತನ್ ಟಾಟಾ ಅವರ ಎಷ್ಟೋ ವರ್ಷದ ಕನಸನ್ನ ನಮ್ಮ ದೇಶದ ಜನ ಕೆಲವೇ ವರ್ಷಗಳಲ್ಲಿ ನುಚ್ಚು ನೂರು ಮಾಡ್ತಾರೆ. ಅವರೇ ಖುದ್ದಾಗಿ ಡಿಸೈನ್ ಮಾಡಿದ ಕಾರ್ಗೆ ನಮ್ಮ ದೇಶದ ಜನ ಕೊಟ್ಟ ಬಿರುದು ವರ್ಲ್ಡ್ ಚೀಪೆಸ್ಟ್ ಕಾರ್, ಮ್ಯಾಚ್ ಬಾಕ್ಸ್ ಕವರ್ಡ್ ಆಟೋ ರಿಕ್ಷಾ. ಇಷ್ಟಕ್ಕೆ ಸುಮ್ಮನಾಗದೆ ಟಾಟಾ ಮೋಟಾರ್ಸ್ ಫ್ಯೂಚರಲ್ಲಿ ಒಳ್ಳೊಳ್ಳೆ ಕಾರ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಯಾವ ಲೆವೆಲ್ಗೆ ಅಂದರೆ ಸೇಫ್ಟಿ ಅಂತ ಬಂದರೆ ಜನ ಈಗ ಫಸ್ಟ್ ಟಾಟಾ ಕಾರ್ಸ್ ಬಗ್ಗೆ ಕೈ ಮಾಡ್ತಾರೆ. ನಂತರ ಸರ್ ರತನ್ ಟಾಟಾ ಅವರು ಥಿಂಕ್ ಮಾಡ್ತಾರೆ, ಇಂಡಿಯಾ ಕಂಪ್ನಿಗಳು ಯಾಕೆ ಇಂಡಿಯಾಗೆ ಮಾತ್ರ ಸೀಮಿತ ಆಗಬೇಕು, ಫಾರಿನ್ ಲೆವೆಲಲ್ಲೂ ಬೆಳಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ನಂತರ ಅದನ್ನ ಫಾಲೋನು ಕೂಡ ಮಾಡ್ತಾರೆ. ಅಂದರೆ ಟಾಟಾ ಕಂಪ್ನಿಗಳು ಫಾರಿನ್ ಬ್ರ್ಯಾಂಡ್ಗಳನ್ನ ಅಕ್ವೈರ್ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಟಾಟಾ ಮೋಟಾರ್ಸ್ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ನ ಅಕ್ವೈರ್ ಮಾಡುತ್ತೆ. ನಂತರ ಕಾಫಿ ಬ್ರ್ಯಾಂಡಲ್ಲಿ ಬ್ರಿಟಿಷ್ ಬ್ರ್ಯಾಂಡ್ ಆದಂತಹ ಟೆಟ್ಲಿ ಮತ್ತು US ಬ್ರ್ಯಾಂಡ್ ಆದ 8 o'clock ಕಾಫಿನ ಅಕ್ವೈರ್ ಮಾಡುತ್ತೆ. ಇನ್ನು TCS ಆಗಿರ್ಬೋದು, ಟಾಟಾ ಸ್ಟೀಲ್ಸ್, ಟಾಟಾ ಕೆಮಿಕಲ್ಸ್, IHCL ಇನ್ನೂ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು ಫಾರಿನ್ ಕಂಟ್ರೀಸಲ್ಲಿ ರೆವೆನ್ಯೂ ಕ್ರಿಯೇಟ್ ಮಾಡಿವೆ. ಇನ್ನೊಂದು ದೊಡ್ಡ ಆಶ್ಚರ್ಯ ಏನಂದರೆ ಟಾಟಾ ಗ್ರೂಪ್ಸ್ನ ಅರ್ಧಕ್ಕರ್ಧ ರೆವೆನ್ಯೂ ಬರ್ತಾ ಇರೋದೇ ಫಾರಿನ್ ಕಂಟ್ರೀಸಿಂದ. ಸರ್ ರತನ್ ಟಾಟಾ ಅವರ ಲೀಡರ್ಶಿಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ದೊಡ್ಡ ಲೀಸ್ಟೇ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅವರ ಸಾಧನೆ 1-2. ಟೈಟಾನ್ ಕಂಪ್ನಿ ವರ್ಲ್ಡ್ ಸ್ಲಿಮ್ಮೆಸ್ಟ್ ವಾಚ್ನ ಕೊಡುತ್ತೆ. TCS ಕಂಪ್ನಿ ವರ್ಲ್ಡ್ನ ಪವರ್ಫುಲ್ ಸೂಪರ್ ಕಂಪ್ಯೂಟರ್ನ ಕೊಡುತ್ತೆ. ಟಾಟಾ ಸ್ಕೈ ಲಾಂಚ್ ಆದಾಗ ಇಡೀ ಟೆಲಿವಿಷನ್ ಮಾರ್ಕೆಟೇ ಒಂದ್ಸರಿ ಅಲ್ಲಾಡೋಗಿರುತ್ತೆ. ಇಂಡಿಯನ್ ಆರ್ಮಿಲೂ ಕೂಡ ಟಾಟಾ ವೆಹಿಕಲ್ಸ್ ಕೊಡ್ತಾ ಇವೆ. ಇಂಡಿಯಾದಲ್ಲೇ ಫಸ್ಟ್ ಏರ್ಲೈನ್ ಸೇವೆ ಕೊಟ್ಟಿದ್ದು ಟಾಟಾ ಏರ್ಲೈನ್ಸ್. ಅಟ್ ಲಾಸ್ಟ್ ತಾಜ್ ಹೋಟೆಲ್ಗೆ ಯಾವುದೇ ಬೀದಿ ನಾಯಿಗಳು ಎಂಟ್ರಿ ಆದರೂ ಅವುಗಳಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ತಾಜ್ ಹೋಟೆಲ್ ಮಾತ್ರ ಅಲ್ಲ, ಟಾಟಾ ಗ್ರೂಪ್ಸ್ನ ಯಾವುದೇ ಕಂಪ್ನಿಗೆ ಹೋದರೂ ನಾಯಿಗಳಿಗೆ ರಿಸ್ಟ್ರಿಕ್ಷನ್ ಇರಲ್ಲ. ನಾಯಿಗಳು ಹೋದರೆ ಅವುಗಳಿಗೆ ಊಟ ನೀರು ಕೊಡಬೇಕು. ಇದಕ್ಕೆಲ್ಲ ದೊಡ್ಡ ಕಾರಣ ಸರ್ ರತನ್ ಟಾಟಾ. ನನ್ನ ಪ್ರಕಾರ ಟಾಟಾ ಅಂದರೆ ಬರೀ ಒಂದು ಸಂಸ್ಥೆ ಅಲ್ಲ, ಟಾಟಾ ಅಂದರೆ ಒಂದು ದೇಶದ ಭರವಸೆ. ಇಂಥ ಒಂದು ಕಂಪ್ನಿ ನಮ್ಮ ದೇಶದ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ. ಟಾಟಾ ಅಂದ್ರೇ ನೆಕ್ಸ್ಟ್ ಲೆವೆಲ್ಗಳು ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ, ಥ್ಯಾಂಕ್ ಯು, ಜೈ ಹಿಂದ್.